ನಮಸ್ಕಾರ ಸ್ನೇಹಿತರೆ, ಇಂದು ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಹಾಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಮತ್ತು ಆಮೇಲೆ OTP ಅನ್ನು ಕ್ಲಿಕ್ ಮಾಡಿ ಆಮೇಲೆ ಇರುವಂಥ ಕ್ಯಾಪ್ಚನ್ ಹಾಕಿ ಲಾಗಿನ್ ಅಂತ ಮಾಡಿರಿ. ಆಮೇಲೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಈ ಥರ ವಿಂಡೋ ಓಪನ್ ಆಗುತ್ತೆ. ಈ ಥರ ವಿಂಡೋ ಓಪನ್ ಆದಮೇಲೆ ಮೊದಲನೇದಾಗಿ ಅಪ್ಲಿಕೇಶನ್ ಇಶ್ಯೂಸ್ ಫಾರ್ ನ್ಯೂ ರಿನ್ಯೂವಲ್ ಮಾಡಿಫಿಕೇಷನ್ ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತ ಇದೆ, ಅದಲ್ಲ. ಮತ್ತು ಮೂರನೇದಾಗಿದೆ ನೋಡಿ, ಅಪ್ಲಿಕೇಶನ್ ಇಶ್ಯೂಸ್ ಫಾರ್ ನ್ಯೂ ರಿನ್ಯೂವಲ್ ಮಾಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ NWKRTC ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅಂದರೆ ಹೊಸದನ್ನು ಹಾಕ್ತಿದ್ದೀವಲ್ಲ ನಾವು, ಅದಕ್ಕೆ ಅದನ್ನ ಕ್ಲಿಕ್ ಮಾಡಬೇಕು. ರಿನ್ಯೂವಲ್ ಮಾಡ್ತಾ ಇದ್ರೂ ಅದನ್ನೇ ಕ್ಲಿಕ್ ಮಾಡಬೇಕು. ಆವಾಗ ಆಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಂಡಿಯನ್ ಸಿಟಿಜನ್ಶಿಪ್ ಕೇಳ್ತಾ ಇದೆ, ಎಸ್ ಅಂತ ಮಾಡಿ. ಮತ್ತು ಮೊದಲನೇದಾಗಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ. ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾದ್ರೆ ಆಧಾರ್ ನಂಬರನ್ನು ಹಾಕಬೇಕು. ಆಧಾರ್ ನಂಬರನ್ನು ಹಾಕಿದ ಮೇಲೆ ಅಲ್ಲಿ ರೇಟ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಬಂದಿರೋ OTP ಮ್ಯಾಗ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಬಂದಿರೋ OTPನ ಹಾಕಿ ಮತ್ತು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಮತ್ತು ಮೊದಲಿಗೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು ಮತ್ತು ನಿಮ್ಮ ಕೋರ್ಸ್ ಕ್ಯಾಟಗರಿನ ಕೇಳುತ್ತೆ. ಕೋರ್ಸ್ ಕ್ಯಾಟಗರಿನ ಹಾಕಿದ ಮೇಲೆ ಮತ್ತು ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಂತ ಕೇಳ್ತಾ ಇದೆ. ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಮತ್ತು ಫೋರ್ತ್ ಇಯರ್ ಅಂತ ಇದೆ. ಅದರಲ್ಲಿ ನೀವು ಯಾವ ಇಯರ್ ಇದ್ರೆ ಹಾಕಿದ ಮೇಲೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ಮತ್ತು ಉಳಿದಂಥ ಎಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಕ್ಯಾಟಗರಿ ಕೇಳ್ತಾ ಇದೆ, ನೀವು SC ST OBC 2A ಯಾವುದಾಗಿದ್ರೂ ಇಲ್ಲಿ ಹಾಕಬೇಕು. ನಾವು 2A ಕ್ಯಾಟಗರಿ ಆಗಿದ್ದರಿಂದ ಇತರೆ ಅಂತ ಹಾಕ್ತಾಯಿದ್ವಿ, ಅದರ್ಸ್ ಅಂತ ಹಾಕ್ತಾಯಿದ್ವಿ. ಮತ್ತು ಸ್ಯಾಟ್ಸ್ ID ಅಥವಾ ಸ್ಟೂಡೆಂಟ್ IDಯನ್ನು ಹಾಕಬೇಕು. ಹಾಕಿದ ಮೇಲೆ ಸ್ಟೂಡೆಂಟ್ ನೇಮ್ ಅಂತ ಕೇಳ್ತಾ ಇದೆ, ಸ್ಟೂಡೆಂಟ್ ನೇಮನ್ನು ಹಾಕಬೇಕು. ಮತ್ತು ಸ್ಟೂಡೆಂಟ್ ಅಡ್ರೆಸ್ ಕೇಳ್ತಾ ಇದೆ, ಅಕಾರ್ಡಿಂಗ್ ಟು ಆಧಾರ್ ಕಾರ್ಡಲ್ಲಿದೆಯಲ್ಲ ಹಾಗೆ ಹಾಕಬೇಕು, ಸರಿಯಾಗಿ ಹಾಕಬೇಕು. ಹೆಡ್ ಪೋಸ್ಟು ಮತ್ತು ಡಿಸ್ಟಿಕ್ಕು ಮತ್ತು ನಿಮ್ಮ ಊರು ಯಾವುದಂತ ಕರೆಕ್ಟ್ ಅಡ್ರೆಸ್ ಹಾಕಿ ಆಮೇಲೆ ಸ್ಟಡಿಂಗ್ ಇನ್ ಕ್ಲಾಸ್ ಅಂತ ಇದೆಯಲ್ಲ, ಅಲ್ಲಿ ನೀವು ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಾ ಅದನ್ನು ಹಾಕಬೇಕು. ಆಮೇಲೆ ಯೂನಿವರ್ಸಿಟಿ ನೇಮ್ ಕೇಳ್ತಾ ಇದೆ, ನಿಮ್ಮ ಯೂನಿವರ್ಸಿಟಿ ಚೂಸ್ ಮಾಡ್ಕೊಳ್ಳಿ, ಯಾವ ಯೂನಿವರ್ಸಿಟಿಲಿ ಓದ್ತಾ ಇದ್ದೀರಾ ನೀವು ಅದನ್ನು ಹಾಕಿ. ನಮ್ಮದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರೋದ್ರಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಹಾಕ್ತಾಯಿದ್ವಿ. ಆದಮೇಲೆ ಡಿಸ್ಟಿಕ್ ಅಂತ ಇದೆಯಲ್ಲ, ನಿಮ್ಮದು ಯಾವ ಡಿಸ್ಟಿಕಲ್ಲಿದೆ ಕಾಲೇಜು ಅದನ್ನೇ ಚೂಸ್ ಮಾಡಬೇಕು. ಹಾಗೆ ತಾಲೂಕು, ನಿಮಗೆ ಕಾಲೇಜ್ ಇರುವಂಥ ತಾಲೂಕು ಮತ್ತು ಇನ್ಸ್ಟಿಟ್ಯೂಷನ್ ನೇಮ್ ಹಾಕಬೇಕು. ಮತ್ತು ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಕೂಡ ಹಾಕಬೇಕು. ಮತ್ತು ಅದೇ ಪಾಸ್ ಅಮೌಂಟನ್ನು ಮೊದಲೇ ಮೆನ್ಷನ್ ಆಗಿರುತ್ತೆ. ವ್ಯಾಲಿಡಿಟಿ ಅವರೇ ಕೊಟ್ಟಿರ್ತಾರೆ ಎಲ್ಲಿಂದ ಎಲ್ಲಿವರೆಗೆ ಅಂತ. ಆಮೇಲೆ ಸೆಲೆಕ್ಟ್ ಸೋರ್ಸ್ ರೂಟ್ ಡಿಸ್ಟಿಕ್ ಅಂತ ಇದೆ, ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಸೋರ್ಸ್ ಆಫ್ ರೂಟ್ ತಾಲೂಕು ಅಂತ ಕೇಳ್ತಾ ಇದೆ, ನಿಮ್ಮ ತಾಲೂಕು ಹಾಕಿ. ಮತ್ತು ಹುಬ್ಳಿ ಕೇಳ್ತಾ ಇದೆ, ಹುಬ್ಳಿಯನ್ನು ಹಾಕಿದ ಮೇಲೆ ರೂಟ್ ಆಫ್ ವಿಲೇಜ್ ಅಂತ ಕೇಳ್ತಾ ಇದೆ, ಅದನ್ನು ಹಾಕಿ. ಅದು ಹಾಕಿದ ಮೇಲೆ ನೀವು ಎಲ್ಲಿಂದ ಎಲ್ಲಿವರೆಗೆ ಅಂತ ಫ್ರಾಮಿಂದ ಟುಗೆ, ಫ್ರಾಮ್ ಅಂದರೆ ನೀವು ಎಲ್ಲಿಂದ ಬೇಕಾಗಿದೆ ಬಸ್ ಪಾಸ್ ಅಲ್ಲಿಂದ ಆ ಊರನ್ನು ಮೆನ್ಷನ್ ಮಾಡಬೇಕು. ಅದಾದಮೇಲೆ ವಾಯಾ ಪ್ಲೇಸ್ ಅಂತ ಕೇಳ್ತಾ ಇದೆ. ವಾಯಾ ಪ್ಲೇಸ್ ಅಂತಂದರೆ ನೀವು ಹೋಗುವ ಮಾರ್ಗದಲ್ಲಿ ಯಾವ ಸ್ಟಾಪ್ ಇದ್ದಾವೆ ಅವನ್ನು ಹಾಕಬೇಕು, 3-4 ಹಾಕಬೇಕು, ಮೇನ್ ಸ್ಟಾಪನ್ನು ಹಾಕಬೇಕು. ಅದು ಹಾಕಿದ ಮೇಲೆ ಡಿವಿಷನ್ ಕೇಳ್ತಾ ಇದೆ, ಅಂದರೆ ನೀವು ಯಾವ ಡಿವಿಷನಲ್ಲಿ ಬಸ್ ಪಾಸ್ ಕೊಡ್ತಾರೆ ನಿಮ್ಮ ಬಸ್ ಪಾಸ್ ಕೌಂಟ್ರ್ನಲ್ಲಿ, ಅದನ್ನು ಕೌಂಟ್ರನ್ನ ಸೆಲೆಕ್ಟ್ ಮಾಡಬೇಕು. ಡಿವಿಷನ್ ಅಂತ ಇದೆ, ನಿಮ್ಮ ಯಾವ ತಾಲೂಕಲ್ಲಿ ಯಾವ ಡಿಸ್ಟಿಕಲ್ಲಿ ಅಲ್ಲ ಅದನ್ನು ಹಾಕಬೇಕು. ಅದನ್ನ ಹಾಕಿದ ಮೇಲೆ ಕೌಂಟ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕೌಂಟ್ರ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿರುವಂಥ ಕ್ಯಾಪ್ಚಾವನ್ನು ಹಾಕಬೇಕು. ಹಾಕಿದ ಮೇಲೆ ಸಬ್ಮಿಟ್ ಅಂತ ಹಾಕಬೇಕು. ಸಬ್ಮಿಟ್ ಅಂತ ಹಾಕಿದ ಮೇಲೆ ಈ ಥರ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಏನೇನು ಹಾಕಿದ್ದೀರ ಏನೇನಿಲ್ಲ, ಎಲ್ಲಿಂದ ಎಲ್ಲಿವರೆಗೆ ಇನ್ನೊಂದು ಸಲ ಕರೆಕ್ಷನ್ ಮಾಡ್ಕೊಂಡು. ಇದೇ ಲಾಸ್ಟ್ ಸ್ಟೆಪ್ ಆಗಿರುತ್ತೆ ಎಡಿಟ್ ಮಾಡೋಕ್ಕೆ. ಇದಾದಮೇಲೆ ಎಡಿಟ್ ಮಾಡೋಕ್ಕೆ ಬರೋಲ್ಲ. ಇದಾದಮೇಲೆ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿ ನಿಮ್ಮದು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೈಲ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಫೈಲ್ಸ್ ಅಂತಂದರೆ NWKRTC ಒಂದು ಫಾರ್ಮ್ ಇದೆಯಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದೆಲ್ಲ ಪ್ರಿನ್ಸಿಪಲ್ ಕಡೆಯಿಂದ ಸೈನ್ ಮಾಡಿಕೊಂಡು ನಿಮ್ಮದು ಸಿಗ್ನೇಚರನ್ನು ಮಾಡಿ ಮತ್ತು ಫೋಟೋನ ಹಾಕಿ ಕಾಲೇಜಲ್ಲಿ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಫೈಲಲ್ಲಿ ಹೋಗುತ್ತೆ. NWKRTC ಫೈಲನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಫೀ ಪೇಮೆಂಟ್ ರಿಸಿಪ್ಟ್ ಅಂತ ಕೇಳ್ತಾ ಇದೆಯಲ್ಲ, ಅದನ್ನ ಚೂಸ್ ಮಾಡಿ ಮತ್ತು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಮತ್ತು ಅಪ್ರೂವ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ಆಧಾರ್ ಕಾರ್ಡನ್ನು ಹಾಕಬೇಕಾಗುತ್ತೆ. ಎಲ್ಲ ಲೆಸ್ ದ್ಯಾನ್ 1 MB ಇರಬೇಕು. ಅಪ್ಲೋಡ್ ಮಾಡಿದ ಮೇಲೆ ಈ ಥರ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದಾದಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಪ್ರಿಂಟ್ಔಟ್ ಅಂತ ಬರುತ್ತಲ್ಲ, ಅದನ್ನು ರೆಫರೆನ್ಸ್ ಆಗಿ ಇಟ್ಕೋಬೇಕು. ಆ ಅಕ್ನಾಲೆಜ್ಮೆಂಟ್ ತಗೊಂಡು ನಿಮ್ಮದು ಬಸ್ ಸ್ಟಾಪ್ನಲ್ಲಿ ಅಂದರೆ ಕೌಂಟ್ರ್ನಲ್ಲಿ ಹೋಗಿ ಕೊಡಬೇಕು.
ಎಲ್ಲಿ ಇಶ್ಯೂಸ್ ಮಾಡ್ತಾರಲ್ಲ ಬಸ್ ಪಾಸನ್ನು ಅಲ್ಲೂ ಕೊಟ್ಮೇಲೆ ಅವರು ವೆರಿಫಿಕೇಷನ್ ಮಾಡಿ ನಿಮ್ಮ ಬಸ್ ಪಾಸ್ ಅಪ್ರೂವ್ ಮಾಡ್ತಾರೆ. ನೀವು ಹೋಗಿ ಕರ್ನಾಟಕ ಒನ್ನಲ್ಲಿ ನಿಮ್ಮದು